ಸಂಸದ ಗಿರಿರಾಜ್ ಕಿಶೋರ್ ಒಂದು ಮಾತು ಹೇಳಿದರು. ಅವ್ರು ಏನು ಹೇಳಿದರು ಅಂದರೆ, ಮಿಸ್ಟರ್ ತೇಜಸ್ವಿ ಯಾದವ್ ಹಜ್ ಭವನ ಕಟ್ಟಿದ್ರಲ್ಲ ಸರ್ಕಾರದ ಹಣದಲ್ಲಿ, ಹಾಗಿದ್ರೆ ಆಸ್ಪತ್ರೆ ಯಾಕೆ ಪರಿವರ್ತನೆ ಮಾಡ್ತೀರಾ? ನೀವು ಉಪಮುಖ್ಯಮಂತ್ರಿ ಮಂತ್ರಿ ಇದ್ದೀರಿ, ಹಜ್ ಭವನವನ್ನು ಆಸ್ಪತ್ರೆ ಯಾಕೆ ಪರಿವರ್ತನೆ ಮಾಡಿ? ಹಜ್ ಭವನ ಯಾಕೆ ಕಟ್ತೀರಿ ಸರ್ಕಾರದ ಹಣದಲ್ಲಿ? ಇದು ಭಕ್ತರ ಹಣದಲ್ಲಿ ಕಟ್ತಾ ಇರೋದು. ಭಕ್ತರ ಹಣದಲ್ಲಿ ಕಟ್ತಿರುವ ರಾಮ ಮಂದಿರದ ಬಗ್ಗೆನೇ ಇಷ್ಟೊಂದು ಪುಂಖಾನುಪುಂಖವಾಗಿ ಹೇಳುವಂಥ ಇವರು ಹಜ್ ಭವನ ಕಟ್ಟೋದಕ್ಕೆ ಸರ್ಕಾರದ ಹಣ ಕೊಟ್ಟರಲ್ಲ, ಯಾವ ಮುಖ ಇಟ್ಕೊಂಡು ಕೊಟ್ಟರು? ಅದನ್ನ ಆಸ್ಪತ್ರೆ ಯಾಕೆ ಪರಿವರ್ತನೆ ಮಾಡಿ? ಅದು ಸರ್ಕಾರದ ಹಣ, ಇದು ಭಕ್ತರ ಹಣ. ಭಕ್ತರ ಹಣದಲ್ಲಿ ಭಕ್ತರು ದೇವಸ್ಥಾನ ನಿರ್ಮಾಣ ಮಾಡೋದನ್ನು ಪ್ರಶ್ನಿಸುವಂಥ ಯಾವ ನೈತಿಕತೆ ಇವರಿಗಿದೆ? ಇದು ಇವರ ಮಾನಸಿಕತೆಯನ್ನು ತೋರಿಸುತ್ತೆ. ಈ ಒಂದು ಮಾನಸಿಕತೆಯ ಕಾರಣಕ್ಕೆ ಅದರ ಪ್ರತಿರೋಧವಾಗಿ ಹುಟ್ಟುಕೊಂಡಂಥ ಒಂದು ಸಂಘರ್ಷ, ಪ್ರತಿರೋಧವಾಗಿ ಹುಟ್ಟುಕೊಂಡಂಥ ಒಂದು ವಾತಾವರಣ ರಾಜಕೀಯವಾಗಿ BJPಗೆ ಶಕ್ತಿ ಕೊಟ್ಟಿದ್ದರೆ ಈ ಮಾನಸಿಕತೆ ಕಾರಣ.